ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 32ನೇ ವಿಡಿಯೋ ಇದು. ರೆಕ್ಟಾಂಗಲ್ ಪ್ರಾಬ್ಲಮ್ಗಳು ಹೇಳ್ತೀನಿ. ರೆಕ್ಟಾಂಗಲಲ್ಲಿ ಏನನ್ನು ಕಂಡುಹಿಡಿಯೋಕ್ಕೆ ಹೇಳ್ತಾರೆ, ಏರಿಯಾ ಕಂಡುಹಿಡಿಯೋಕ್ಕೆ ಮತ್ತು ಪೆರಿಮೀಟರ್ ಕಂಡುಹಿಡಿಯೋಕ್ಕೆ ಹೇಳ್ತಾರೆ. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 2 ಯೂನಿಟ್ಟು, ಇದು 3 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ಕಂಡುಹಿಡಿಬೇಕು, ಏರಿಯಾ ಮತ್ತು ಪೆರಿಮೀಟರು. ಏರಿಯಾ ಎಷ್ಟು ಅಂತ, ಪೆರಿಮೀಟರ್ ಎಷ್ಟು ಅಂತ. ಈ ಸೈಡ್ 2 ಯೂನಿಟ್ ಆದರೆ ಆಪೋಸಿಟ್ ಸೈಡು 2 ಯೂನಿಟ್ ಆಗಿರ್ತದೆ. ಇದರ ಅಪೋಸಿಟ್ ಸೈಡು 3 ಯೂನಿಟ್ ಆಗಿರ್ತದೆ ರೆಕ್ಟಾಂಗಲಲ್ಲಿ. ಇವಾಗ ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೇನು, ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಮಾಡಬೇಕು. ಇದು ಉದ್ದ, ಇದು ಅಗಲ, ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ. ಲೆಂತ್ ಎಷ್ಟು 2 ಯೂನಿಟ್ಟು, ಬ್ರೆಡ್ತ್ 3 ಯೂನಿಟ್ಟು. 2 ಟೈಮ್ಸ್ ಆಫ್ 3, 2 3ಲಿ 6, 6 ಸ್ಕ್ವೇರ್ ಯೂನಿಟ್ಟು ಏರಿಯಾ ಆಯ್ತದೆ ರೆಕ್ಟಾಂಗಲ್ದು. ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಮಾಡಿದ್ರೆ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತು. ಲೆಂತು ಮತ್ತು ಬ್ರೆಡ್ತ್ನ 2 ಸತಿ ಮಾಡಬೇಕು, ಇದೊಂದು ಸತಿ ಇದೊಂದು ಸತಿ. ಇದು ಲೆಂತು ಇದು ಬ್ರೆಡ್ತು ಎರಡನ್ನೂ ಕೂಡ್ಬಿಟ್ಟು ಅದು 2 ಸತಿ ಮಾಡಿದ್ರೆ ಪೂರ್ತಿ ಸುತ್ತಳತೆ ಸಿಕ್ಕಿರ್ತದೆ, ಬೌಂಡ್ರಿ ಲೆಂತು. ಅಲ್ಲಿಗಿದು 2 ಟೈಮ್ಸ್ ಆಫ್ ಲೆಂತ್ ಎಷ್ಟು, 2 ಪ್ಲಸ್ 3. ಇವಾಗ ಎಷ್ಟಾಯಿತು, ಇದು 2 ಟೈಮ್ಸ್ ಆಫ್ 2 ಪ್ಲಸ್ 3 ಅಂದರೆ 5. 2 5ಲಿ ಅಂದರೆ 10. 10 ಯೂನಿಟ್ಗಳು ಪೆರಿಮೀಟರು, 6 ಸ್ಕ್ವೇರ್ ಯೂನಿಟ್ಟು ಏರಿಯಾ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಟ್ಟು ಈ ಥರ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಟ್ಟು ಯಾವ ಥರ, 3 ಯೂನಿಟ್ಟು ಮತ್ತು 5 ಯೂನಿಟ್ ಅಂತ ಕೊಟ್ಟವ್ರು ಇದರಲ್ಲಿ ಏನಂತ ಕೊಟ್ಟವ್ರೆ, ಏನೇನು ಕಂಡುಹಿಡಿಬೇಕು, ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲೂ ಅದೇ ಥರ ಮಾಡಬೇಕಿರೋದು. ಈ ಸೈಡ್ 3 ಯೂನಿಟ್ ಆದರೆ ಇದು 3 ಯೂನಿಟ್ಟು, ಈ ಸೈಡ್ 5 ಆದರೆ ಅದು 5 ಯೂನಿಟ್ ಆಗಿರ್ತದೆ. ಇವಾಗ ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಮಾಡಿದಾಗ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಮಾಡಬೇಕು. ಲೆಂತ್ ಎಷ್ಟು 3 ಯೂನಿಟ್ಟು, ಟೈಮ್ಸ್ ಆಫ್ ಬ್ರೆಡ್ತ್ ಎಷ್ಟು ಇಲ್ಲಿ 5 ಯೂನಿಟ್ಟು. 3 ಟೈಮ್ಸ್ ಆಫ್ 5 ಅಂದರೆ 3 5ಲಿ 15. 15 ಸ್ಕ್ವೇರ್ ಯೂನಿಟ್ಟು ಏರಿಯಾ ಆಗಿರ್ತದೆ. ಅದೇ ಥರ ಪೆರಿಮೀಟರ್ ಎಷ್ಟು, 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಇದು ಲೆಂತು ಇದು ಬ್ರೆಡ್ತು, ಅದು 2 ಸತಿ ಮಾಡಿದ್ರೆ ಪೂರ್ತಿ ಬೌಂಡ್ರಿ ಲೆಂತ್ ಸಿಕ್ಕಿರ್ತದೆ. ಹಂಗಾಗಿ 2 ಟೈಮ್ಸ್ ಆಫ್ 3 ಪ್ಲಸ್ 5, 3 ಪ್ಲಸ್ 5 ಅಂತ ಮಾಡಬೇಕು. ಅದು 8, 2 8ಲಿ 16, 2 8ಲಿ 16. ಅಲ್ಲಿಗೆ 16 ಯೂನಿಟ್ಗಳು ಪೆರಿಮೀಟರು. ಅದೇ ಥರ ನೆಕ್ಸ್ಟ್ ಯಾವ ಥರ, ಇನ್ನೂ ಇದೇ ಥರ ಆಪೋಸಿಟಲ್ಲೂ ಕೇಳಿರ್ತಾರೆ. ಯಾವ ಥರ ಅಂದರೆ, ಒಂದು ರೆಕ್ಟಾಂಗಲ್ ಕೊಟ್ಬಿಟ್ಟು ಅದರದ್ದು ಪೆರಿಮೀಟರ್ ಎಷ್ಟು ಅಂತ ಕೇಳವ್ರೆ. ಪೆರಿಮೀಟರು ಎಷ್ಟು ಯೂನಿಟ್ಟು ಅಂತ ಕೊಟ್ಟಿರ್ತಾರೆ. ಪೆರಿಮೀಟರ್ 28 ಯೂನಿಟ್ಟು. ಅದೇ ಥರ ಆದರೆ ಲೆಂತು ಅದರಲ್ಲಿ ಬ್ರೆಡ್ತ್ಗಿಂತ 2 ಯೂನಿಟ್ ಜಾಸ್ತಿ ಅಂತ ಕೊಟ್ಟಿರ್ತಾರೆ. ಲೆಂತು ಬ್ರೆಡ್ತ್ಗಿಂತ ಎಷ್ಟು ಯೂನಿಟ್ ಜಾಸ್ತಿ, 2 ಯೂನಿಟ್ ಜಾಸ್ತಿ ಅಂತ ಕೊಟ್ಟಿರ್ತಾರೆ. ಲೆಂತ್ ಅಂದರೆ ಬ್ರೆಡ್ತ್ಗಿಂತ 2 ಯೂನಿಟ್ ಜಾಸ್ತಿ ಅಂತ. ಇವಾಗ ಅದರದ್ದು ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು ಮತ್ತು ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಇವಾಗ ಅದು ಮೂರೂ ಯಾವ ಥರ ಕಂಡುಹಿಡಿಯೋದು ಅಂದರೆ ಈ ಥರ ಮಾಡಬೇಕು. ಪೆರಿಮೀಟರ್ ಅಂದ್ರೇನು, 2 ಟೈಮ್ಸ್ ಆಫ್ ಪೆರಿಮೀಟರ್ ಅಂದರೆ ಇಲ್ಲಿ ಮಾಡ್ತೀನಿ. ಪೆರಿಮೀಟರ್ ಅಂದರೆ 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಮಾಡಬೇಕು. ಇವಾಗ ಪೆರಿಮೀಟರ್ ಎಷ್ಟು ಕೊಟ್ಟವ್ರೆ, 28 ಯೂನಿಟ್ ಕೊಟ್ಟವ್ರೆ. 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತು. ಅದೇ ಥರ ಈ 2 ಆ ಕಡೆಯಿಂದ ಈ ಕಡೆ ಬಂದರೆ ಕೆಳಗಡೆ ಬಂದಿರ್ತದೆ. ಯಾವ ಥರ ಇಲ್ಲಿ ಕೆಳಗಡೆ ಬಂದಿರ್ತದೆ ಅದು. ಇವಾಗ 2 1ಲಿ 2 14ಲಿ ಅಂತ ಆಯ್ತದೆ. 14ಕ್ಕೆ ಏನಾಗಿರ್ತದೆ, ಲೆಂತು ಪ್ಲಸ್ ಬ್ರೆಡ್ತು. 28 ಪೆರಿಮೀಟ್ರು, ಅದರಲ್ಲಿ 2 ಸತಿ ಲೆಂತ್ ಬ್ರೆಡ್ತ್ ಕೂಡಿರ್ತದೆ. ಬರೀ ಲೆಂತ್ ಪ್ಲಸ್ ಬ್ರೆಡ್ತು ಈ ಕ್ವೆಶನ್ ಪ್ರಕಾರ 14 ಯೂನಿಟ್ ಆಗಿರ್ತದೆ. ಇನ್ನೊಂದು ಕೊಟ್ಟವ್ರು, ಲೆಂತ್ ಅಂದ್ರೇನು, ಬ್ರೆಡ್ತ್ ಪ್ಲಸ್ 2. ಬ್ರೆಡ್ತ್ಗಿಂತ 2 ಯೂನಿಟ್ ದೊಡ್ಡದು ಲೆಂತು. ಹಂಗಾಗಿ 14 ಪ್ಲಸ್ ಲೆಂತ್ನ B+2 ಅಂತ ಬರಿಬೋದು. ಎಲ್ಲನ್ನು B+2 ಅಂತ ಬರೆದ್ಬಿಟ್ಟು ಪ್ಲಸ್ B ಅಂತ ಬರೀಬೇಕು ಬ್ರೆಡ್ತು. ಇವಾಗ +2 ಆ ಕಡೆ ಹೋದಾಗ ಏನಾಗಿರ್ತದೆ, -2 ಆಯ್ತದೆ. -2 ಆಗಿ ಇಲ್ಲಿ ಬರ್ತದೆ. 12 = B+B 2B ಆಯ್ತದೆ. ಈ 2 ಯೂನಿಟ್ ಆ ಕಡೆ ಬಂದಾಗ ಕೆಳಗಡೆ ಬಂದಿರ್ತದೆ. 2 1ಲಿ 2 6ಲಿ 12. ಇವಾಗ ಎಷ್ಟು, ಬ್ರೆಡ್ತ್ = 6 ಯೂನಿಟ್ಟು. ಬ್ರೆಡ್ತ್ = 6 ಯೂನಿಟ್ ಆದರೆ ಲೆಂತು ಬ್ರೆಡ್ತ್ ಪ್ಲಸ್ 2 ಅಂತ ಮಾಡಬೇಕು. 6 ಪ್ಲಸ್ 2 ಅಂದರೆ ಎಷ್ಟಾಯಿತು, 8 ಯೂನಿಟ್ ಆಯಿತು ಲೆಂತ್. ಅದೇ ಥರ ಇದಷ್ಟು ಯೂನಿಟ್ ಆಯಿತು, ಲೆಂತ್ 8 ಯೂನಿಟ್ ಆಯಿತು, ಬ್ರೆಡ್ತ್ 6 ಯೂನಿಟ್ ಆಯಿತು. ಏರಿಯಾ ಕಂಡುಹಿಡಿಯಬೇಕು. ಏರಿಯಾ ಅಂದರೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು, ಅದೆಷ್ಟು ಬರ್ತದೆ ಏರಿಯಾ, 6 ಟೈಮ್ಸ್ ಆಫ್ 8, 8 ಟೈಮ್ಸ್ ಆಫ್ 6, 8 6ಲಿ 48. 48 ಸ್ಕ್ವೇರ್ ಯೂನಿಟ್ಗಳು ಇದ್ರದ್ದು ಏರಿಯಾ ಆಗಿರ್ತದೆ. ಎಷ್ಟು ರೆಕ್ಟಾಂಗಲ್ದು. ಬಾಯ್.